ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ರೆಕ್ಟಾಂಗಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ಕಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೆ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ಬರ್ತಾವ, ಎಲ್ಲಾ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋಸ್ ಗಳನ್ನ ನೋಡಿ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ರೆಕ್ಟಾಂಗಲ್ ಅಂತಂದ್ ಹೇಳಿದ್ರೆ ನಮ್ಗ ಯಾವ ತರ ಸ್ಟ್ರಕ್ಚರ್ ಬರುತ್ತೆ ಅಂತಂದ್ ಹೇಳಿದ್ರೆ ಈ ತರ ಬರುತ್ತೆ ನೋಡ್ರಿ. ಇದ್ರದ್ದು ಉದ್ದ ಏನಂದ್ರೆ ಜಾಸ್ತಿ ಇರುತ್ತೆ. ಇದ್ರ ಉದ್ದ ಏನಪ್ಪಾ ಅಂದ್ರೆ ಬಹಳ ಜಾಸ್ತಿ ಇರ್ತೈತಿ, ಅಗಲ ಕಡಿಮೆ ಇರುತ್ತೆ. ಈಗ ಉದ್ದವನ್ನ ನಾವು ಲೆಂತ್ ಅಂತ ತಗೊಳ್ಳೋಣ, ಅಗಲವನ್ನ ನಾವು ಬ್ರೆಡ್ತ್ ಅಂತ ತಗೊಳ್ಳೋಣ. ಇವಾಗ ನಾವು ಇದ್ರದ ಏರಿಯಾವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಂತ ಹೇಳಿದ್ರೆ, ಏರಿಯಾವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಬರುತ್ತಾ, ಎಲ್ ಇಂಟು ಬಿ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಲ್ ಇಂಟು ಬಿ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇದ್ರ ಪೆರಿಮೀಟರ್ ಕೇಳ್ತಾರೆ. ಪೆರಿಮೀಟರ್ ಅಂತಂದ ಹೇಳಿದ್ರೆ ಸುತ್ತಳತೆ ಅಂತ ಹೇಳ್ತೀವಲ್ಲ, ಸುತ್ತಲಿನ ಅಳತೆ ಪೆರಿಮೀಟರ್ ಅಂತಂದ ಹೇಳ್ತೀವಿ. ಸೊ ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ ಹೇಳಿದ್ರೆ ಇದು ಬೇಕು, ಇದನ್ನು ಕೂಡಿಸ್ಬೇಕು, ಇದನ್ನ ಕೂಡಿಸ್ಬೇಕು, ಅವಾಗ ಸುತ್ತಲಿನ ಅಳತೆ ಬರುತ್ತೆ. ಈಗ ನೋಡ್ರಿ, ಪೆರಿಮೀಟರ್ ಈಕ್ವಲ್ ಟು ಎಲ್ ಪ್ಲಸ್ ಬಿ, ಮತ್ ಇದು ಕೂಡ ಎಲ್ ಇರ್ತೈತಿ ಪ್ಲಸ್ ಎಲ್, ಆಮೇಲೆ ಇದು ಏನು ಸೈಡ್ ಬಿ. ಅಂದ್ರೆ ಇಲ್ಲಿ ಏನಾಗತ್ತೆ, 2L+2B ಆಗತ್ತೆ. ಈಗ 2 ಕಾಮನ್ ತಗೊಳ್ರಿ, ಎಲ್ ಪ್ಲಸ್ ಬಿ ಅಂತಂದ ಹೇಳ್ತೀವಿ. ಅಂದ್ರೆ ಪೆರಿಮೀಟರ್ ಫಾರ್ಮುಲಾ ಏನಾಗತ್ತೆ ಅಂದ್ರೆ 2 × L+B ಆಗತ್ತೆ. ಇದು ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಆಮೇಲೆ ಏರಿಯಾ ಫಾರ್ಮುಲಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಬರುತ್ತೆ ಸರ್, ನಮ್ಗೆ ಡೈಗೋನಲ್ ಕೊಡ್ತಾರೆ. ಈಗ ಇವನ್ನೆಲ್ಲ ಕೊಟ್ರು ಓಕೆ. ಈ ತರ ಏನಂತಂದ ಹೇಳಿದ್ರೆ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಗೆರೆಯನ್ನ ಎಳಿತೀವಲ್ಲ ಅಪೋಸಿಟ್ ಆಗಿ, ಇದನ್ನ ನಾವು ಡೈಗೋನಲ್ ಅಂತ ಕರಿತೀವಿ. ಈ ಕಡೆನೂ ಹೇಳ್ಬೋದು, ಇದಕ್ಕೂ ಡೈಗೋನಲ್ ಅಂತ ಕರಿತೀವಿ. ಈ ಡೈಗೋನಲ್ ಅನ್ನ ಕೊಟ್ಬಿಟ್ಟು ನಮ್ಗೆಲ್ಲಾದ್ರೂ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರೆ, ಡಿ=√L² + B² ಅಂತಂದ ಆಗತ್ತೆ. ಡೈಗೋನಲ್ ಈಕ್ವಲ್ ಟು ಏನಾಗತ್ತೆ, L² + B² ಅಂತಂದ ಹೇಳಿ ಈ ರೀತಿಯಾಗಿ ಈ ಮೂರು ಫಾರ್ಮುಲಾಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತಾ, ಪರ್ಸೆಂಟೇಜ್. ಅಂದ್ರೆ ಇವಾಗ ಈ ತರ ಏರಿಯಾ ಇದು ಇರುತ್ತೆ, ಲೆಂತ್ ಇರುತ್ತೆ, ಆಮೇಲೆ ಬ್ರೆಡ್ತ್ ಇರುತ್ತೆ. ಲೆಂತ್ ಅನ್ನ 20% ಇನ್ಕ್ರೀಸ್ ಮಾಡ್ತೀವಿ, ಬ್ರೆಡ್ತ್ ಅನ್ನ 10% ಇನ್ಕ್ರೀಸ್ ಮಾಡ್ತೀವಿ ಅಂತಂದ ಹೇಳಿ ಕ್ವಶನ್ಸ್ ಗಳು ಬರ್ತಾವ. ಅದ್ರ ಮೇಲೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ ಯಾವ ರೀತಿಯಾಗಿ ಅಂತಂತ ಹೇಳಿ. ಕ್ಲಿಯರ್ ಎಲ್ರಿಗೂ? ಯಾ. ಸೊ ನೋಡ್ರಿ, ಫಸ್ಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಇದರಲ್ಲಿ. ನೋಡ್ರಿ, ಆಯತದ ಪರಿಧಿಯನ್ನ ಕಂಡುಹಿಡಿಬೇಕು. 10 ಸೆಂಟಿಮೀಟರ್ ಉದ್ದವ ಕೊಟ್ಟಿದ್ದಾರೆ, ಆಮೇಲೆ 5 ಸೆಂಟಿಮೀಟರ್ ಅಗಲವನ್ನ ಕೊಟ್ಟಿದ್ದಾರೆ. ಇವಾಗ ನೋಡ್ರಿ, ಒಂದು ಆಯತವನ್ನ ನಾವು ತಗೊಂಡ್ವಿ ಅಂತಂದ ಹೇಳಿದ್ರೆ ಈ ತರ ಡಯಾಗ್ರಾಮ್ ಬರುತ್ತೆ. ಇದ್ರದ ಲೆಂತ್ ಅನ್ನ ಎಷ್ಟು ಕೊಟ್ಟಿದ್ದಾನ, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನ. ಅದಾದ ಮೇಲೆ ಅಗಲ ಬ್ರೆಡ್ತ್ ಅಂತಂದ ಹೇಳಿದ್ರೆ ಅಗಲ ಅಂತಂದ ಹೇಳ್ತೀವಿ. ಇದನ್ನ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಇವಾಗ ನಾವು ಪರಿಧಿಯನ್ನ ಕಂಡುಹಿಡಬೇಕು. ಇದು 10 ಆಗತ್ತೆ, ಇದು 5 ಆಗತ್ತೆ. ಸೊ ನೋಡ್ರಿ, ನಾವು ಫಾರ್ಮುಲಾದಲ್ಲಿ ಹಾಕಂಗಿಲ್ರಿ, ನಾವು ಡೈರೆಕ್ಟ್ ಆಗಿ ಕಂಡುಹಿಡ್ತೀವಿ. ಪರಿಧಿ ಅಂದ್ರೆ ಏನು, ಸುತ್ತಲಿನ ಅಳತೆ ಅಂತಂದ ಹೇಳ್ತೀವಿ. ಪೆರಿಮೀಟರ್ ಸುತ್ತಲಿನ ಅಳತೆ, ಪರಿಧಿ ಅಂತಂದ ಹೇಳಿದ್ರೆ ಸುತ್ತಲಿನ ಅಳತೆ. 10, 15 ಸರ್, ಇದು 10, 10, 20 ರೀ, ಇದು 5, 10 ರೀ, ಅಂದ್ರೆ ಟೋಟಲ್ ಆಗಿ 30 ಸೆಂಟಿಮೀಟರ್ ಆಯ್ತ್ರಿ ಅಂತಂದೇಳಿ ನಾವು ಹೇಳ್ಬೋದು. ಕರೆಕ್ಟಾ? ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ, ನಾವು ಎಲ್ಲಾನು ಕೂಡಿಸಿದ್ನಂದ್ರೆ 30 ಸೆಂಟಿಮೀಟರ್ ಆನ್ಸರ್ ಬಂದ್ಬಿಡ್ತು ನಮ್ಗೆ ಡೈರೆಕ್ಟ್ ಆಗಿ 30 ಸೆಂಟಿಮೀಟರ್. ಇದು ಈಸಿಯೆಸ್ಟ್ ಟಾಪಿಕ್ ಮೆನ್ಸುರೇಷನ್ ಅದ್ರಲ್ಲಿ. ಇಲ್ಲ ಸರ್, ನಾವು ಪೆರಿಮೀಟರ್ ಕಂಡುಹಿಡ್ತೀವ್ರಿ ಅಂತಂದ ಹೇಳಿದ್ರೆ 2 × L+B ಅಂತಂದ ಹೇಳ್ತೀವಿ. 2 ಹಂಗ ಬರ್ಕೊಡ್ರಿ. ಎಲ್ ಎಷ್ಟೈತಿ, 10 ಐತಿ, ಬ್ರೆಡ್ತ್ 5 ಐತಿ. ಅದಾದ ನಂತರ 2 × 15 ಎಷ್ಟಾಗತ್ತ, ಟೋಟಲ್ ಆಗಿ 30 ಸೆಂಟಿಮೀಟರ್ ನಮ್ದು ಪೆರಿಮೀಟರ್ ಆಗತ್ತ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಿಮ್ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಎರಡು ಕಂಡುಹಿಡಿಯೋಣ, ಪರಿಧಿ ಮತ್ತು ಏರಿಯಾವನ್ನ ಕಂಡುಹಿಡಿಯೋಣ. ಅಂದ್ರೆ ಇದು ಈಸಿಯಾಗಿ ಅರ್ಥ ಆಗ್ಲಿ ಅಂತಂದೇಳಿ 17 ಸೆಂಟಿಮೀಟರ್ ಉದ್ದ ಐತೆ, 13 ಸೆಂಟಿಮೀಟರ್ ಅಗಲ ಐತೆ. ನೋಡ್ರಿ, ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರ ಲೆಂತ್ ಎಷ್ಟೈತಿ, 17 ಸೆಂಟಿಮೀಟರ್ ಐತಿ. ಆಮೇಲೆ ಬ್ರೆಡ್ತ್ ಎಷ್ಟೈತಿ, 13 ಸೆಂಟಿಮೀಟರ್ ಐತೆ. ಈಗ ಫಸ್ಟ್ ಏನ್ ಕಂಡುಹಿಡಬೇಕು, ಏರಿಯಾ ಕಂಡುಹಿಡಬೇಕು. ಆಮೇಲೆ ಪರಿಧಿಯನ್ನು ಕೂಡ ನಾವು ಕಂಡುಹಿಡಬೇಕು, ಸುತ್ತಲಿನ ಅಳತೆ ಅಂತಂದ ಹೇಳ್ತೀವಿ. ನೋಡ್ರಿ, ಫಸ್ಟ್ ಪೆರಿಮೀಟರ್ ಕಂಡುಹಿಡೋಣ. ಪೆರಿಮೀಟರ್ ಈಕ್ವಲ್ ಟು ಏನು, 2 × L+B ಅಂತಂದೇಳಿ. ಇಲ್ಲ, ಎಲ್ಲವನ್ನ ಕೂಡಿಸ್ಬಿಡ್ರಿ. 2 ಇಂಟು, ಸೊ ಎಷ್ಟೈತಿ, 17 ಐತಿ ಪ್ಲಸ್ 13 ಐತಿ. ಎಲ್ 17 ಐತಿ, ಬ್ರೆಡ್ತ್ 13 ಐತಿ. ಟೋಟಲ್ ಆಗಿದೆ ಎಷ್ಟಾಗತ್ತೆ ನೋಡ್ರಿ, 17 ಪ್ಲಸ್ 3 20, 20 30 ಆಯ್ತು. 30 ಇಂಟು 2 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 60 ಸೆಂಟಿಮೀಟರ್ ಪೆರಿಮೀಟರ್ ಆಯ್ತು. ನಮ್ಗ ಏರಿಯಾ ಬೇರೆ ಕಂಡುಹಿಡಿ ಅಂತಂದ ಹೇಳಿದಾನ. ಏರಿಯಾದ ಫಾರ್ಮುಲಾ ಇಲ್ಲೂ L × B ಅಂತಂದ ಆಗತ್ತೆ. ಸೊ 17 × 13 ಮಾಡ್ಬೇಕು. 17 × 13 ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ, 17 × 13, 3ರಿಂದ ಇಂಟು ಮಾಡ್ರಿ. 3 7 21, 3 1 3, 2 5, ಆಮೇಲೆ 1 7 7, 1 1 1. ಸೊ ಇದು 1 7 5 12, ಇದು 2 221 cm² ಏನಂತಂದ ಹೇಳಿದ್ರೆ ನಮ್ದು ಏರಿಯಾ ಆಗತ್ತ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಒಂದೊಂದು ಟೈಮ್ ಏನ್ ಕೊಟ್ಟಿರ್ತಾರ ಅಂದ್ರೆ ಪೆರಿಮೀಟರ್ ಕೊಟ್ಟಿರ್ತಾನ, ಅವಾಗ ಈ ತರ ಹಾಕೊಂಡು ಏನೋ ನಾವು ಲೆಂತ್ ಕಂಡು ಹಿಡ್ಕೋಬೇಕಾಗತ್ತ, ಬ್ರೆಡ್ತ್ ಕಂಡು ಹಿಡ್ಕೊಂಡು ಆಮೇಲೆ ಏರಿಯಾ ಕಂಡು ಹಿಡ್ಕೋಬೇಕಾಗತ್ತ. ಸೊ ಆ ತರನು ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ನೆಕ್ಸ್ಟ್ ಟೈಪ್ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾರ ನೋಡ್ರಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇನ್ಮೇಲೆ
ಒಂದು ಲಕೋಟೆ ಅಂತಂದ್ ಹೇಳ್ತೀವಿ. ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪಾಕೆಟ್ ಎನ್ವಿಲಾಪ್ ಅಂತ ಅನ್ಕೊಳ್ರಿ. ಎನ್ವಿಲಾಪ್ ಲಕೋಟೆ ಅಂತಂದ್ ಹೇಳಿದ್ರೆ ಎನ್ವಿಲಾಪ್. ಸೊ ಈ ತರ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎನ್ವಿಲಾಪ್ ಬರುತ್ತೆ. ಸೊ ಇದ್ರದ್ದು ಏನಂತಂದ್ ಹೇಳಿದ್ರೆ 20 ಸೆಂಟಿಮೀಟರ್ 5 ಸೆಂಟಿಮೀಟರ್ ಆಯ್ತಾ ಇದು. ಇದ್ರದ್ದು ಉದ್ದ 20 ಸೆಂಟಿಮೀಟರ್ ಅನ್ಕೊಡ್ರಿ, ಇದ್ರದ್ದು 5 ಸೆಂಟಿಮೀಟರ್ ಅಗಲ ಅನ್ಕೊಡ್ರಿ, ಒಂದು ಲಕೋಟೆದು. ಅದಾದ ನಂತರ 100 ಸೆಂಟಿಮೀಟರ್ ಒಂದು ಕಾಗದ ಐತೆ ನಮ್ಮ ಹತ್ರ, 100 ಸೆಂಟಿಮೀಟರ್ ಇಂಟು 75 ಸೆಂಟಿಮೀಟರ್. ಇದೊಂದು ದೊಡ್ಡದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಗದ ಆಯ್ತು. ಏನು 100 ಸೆಂಟಿಮೀಟರ್ ಆಮೇಲೆ 75 ಸೆಂಟಿಮೀಟರ್. ಈ ಕಾಗದ ಹಾಳೆಯಿಂದ ಎಷ್ಟು ಲಕೋಟೆಗಳನ್ನ ಅಂದ್ರೆ ಎನ್ವಿಲಾಫ್ ಗಳನ್ನ ತಯಾರು ಮಾಡಬಹುದು ಅಂತಂದ್ ಹೇಳಿ. ನೋಡ್ರಿ, ಇಷ್ಟು ಜಾಗವನ್ನ ಯೂಸ್ ಮಾಡ್ಕೊಂಡ್ರೆ ಒಂದು ತಯಾರಾಗತ್ತ, ನೆಕ್ಸ್ಟ್ ಅದೇ ತರ ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ತಯಾರಾಗತ್ತ. ಸೊ ಅಂದ್ರೆ ಈಗ ನಾವು ಅಂತದ್ ಎಷ್ಟು ತಯಾರು ಮಾಡ್ಕೋಬೇಕು ಅಂತ ಕ್ವಶನ್ ಕೇಳ್ತಾರ. ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇಲ್ಲಿ ಏನ್ ಕಾಗದ ಕೊಟ್ಟಿರ್ತಾರಲ್ಲ, ಈ ಕಾಗದದ ಏರಿಯಾ ಎಷ್ಟೈತಿ ಕಂಡು ಹಿಡ್ಕೊಬೇಕು. ಈ ಕಾಗದದ್ದು ಏರಿಯಾ ಎಷ್ಟೈತಿ ನೋಡ್ರಿ. ಸೊ ಏರಿಯಾವನ್ನ ಕಂಡು ಹಿಡ್ಕೊಳಕ್ ಎಲ್ ಇಂಟು ಬಿ ಅಂತಂದ್ ಹೇಳ್ತೀವಿ. 100 ಆಯ್ತಾ, 100 ಇಂಟು 75. ಸೊ ಎಷ್ಟಾಗತ್ತ ಇದು 75, 7500 CM² ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರದ್ದು ಏರಿಯಾ ಆಯ್ತು. ಕಾಗದದ ಏರಿಯಾ ಇಷ್ಟೈತೆ. ಈಗ ನಾವು ಎನ್ವಿಲಾಪ್ ಏರಿಯಾ ಕಂಡಿಡೋನು. 20 ಮತ್ತು 5 ಅಂತ ಕೊಟ್ಟಿದ್ದಾನ, ಇದ್ರದ್ದು ಏರಿಯಾ ಕಂಡಿಡೋನು. ಎನ್ವಿಲಾಪ್ ಸ್ಮಾಲ್ ಎ ಅಂತ ತಗೊಳ್ರಿ, ಇದು ಎಲ್ ಇಂಟು ಬಿ. ಸೊ ಎಲ್ ಎಷ್ಟೈತಿ 20 ಐತಿ, ಆಮೇಲೆ ಬಿ ಎಷ್ಟೈತಿ 5 ಐತಿ. ಟೋಟಲ್ ಆಗಿ ಎಷ್ಟಾಯ್ತು 100 CM² ಆಯ್ತು. ಇವಾಗ ಈ ಏರಿಯಾ ಒಳಗಡೆ ಈ ಏರಿಯಾವನ್ನ ಡಿವೈಡ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಒಂದ್ ಎನ್ವಿಲಾಪ್ ನ ಕ್ರಿಯೇಟ್ ಮಾಡಕ್ 100 ಸೆಂಟಿಮೀಟರ್ ಬೇಕು, 100 CM² ಬೇಕು. ಹಂಗಾದ್ರೆ 7500 ಎಷ್ಟು ತಯಾರು ಮಾಡ್ತೀವಿ ಅಂತಂದ್ ಕೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಸಿಂಪಲ್ ಆಗಿ 7500 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಎಷ್ಟು ಬರ್ತಾವ 75 ಎನ್ವಿಲಾಪ್ ಅಂದ್ರೆ 75 ಲಕೋಟೆಗಳನ್ನ ನಾವು ಏನ್ ಮಾಡ್ಬೋದು, ತಯಾರು ಮಾಡಬಹುದು. ಈ ರೀತಿಯಾಗಿ ಕೊಡ್ತಾನ. ಆಮೇಲೆ ಇನ್ನೊಂದು ಕ್ವಶನ್ಸ್ ಬರ್ತಾವ. ಈಗ ಒಂದು ರೋಡ್ ಇರುತ್ತ, ಒಂದು ರೋಡ್ ಏರಿಯಾ ಈ ತರ ಕೊಡ್ತಾನೆ 70 ಸೆಂಟಿಮೀಟರ್ ಏನೋ ಒಂದ್ ಕೊಡ್ತಾನ. ಇದರಲ್ಲಿ ಇಟ್ಟಿಗೆಗಳನ್ನ ಜೋಡಿಸ್ಕೊಂಡು ಹೋಗ್ಬೇಕು. ಅವಾಗ ಕೂಡ ಸೇಮ್ ಮಾಡ್ಬೇಕು, ಆ ರೋಡ್ ಏರಿಯಾ ಕಂಡಿಡಬೇಕು, ಆ ಸಣ್ಣದ ಇಟ್ಟಿಗೆದ ಏರಿಯಾ ಕಂಡಿಡಬೇಕು, ಆಮೇಲೆ ಡಿವೈಡ್ ಮಾಡ್ಕೊಬೇಕು. ಅವಾಗ ನಮ್ಗೆ ಎಷ್ಟು ಇಟ್ಟಿಗೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಆಯತ ಐತೆ, ಒಂದು ಆಯತದ ಅಗಲವು, ಈಗ ನೋಡ್ರಿ ನಾವು ಒಂದು ಆಯತ ಅಂದ ತಕ್ಷಣ ನಾವು ಈ ತರ ಡಯಾಗ್ರಾಮ್ ಹಾಕೊಂಡ್ ಬಿಡೋಣ. ಅಗಲ ಎಷ್ಟೈತಿ 8 ಸೆಂಟಿಮೀಟರ್ ಐತೆ. ಅದರ ಕರ್ಣ ಅಂತಂದ್ ಹೇಳಿದ್ರೆ ಡೈಗೋನಲ್ ಅಂತಂದ್ ಹೇಳ್ತೀವ್ರಪ್ಪ. ಕರ್ಣ ಅಂತಂದ್ ಹೇಳಿದ್ರೆ ಡೈಗೋನಲ್, ಮಹಾಭಾರತದ ಕರ್ಣ ಅಲ್ಲ, ಇದ್ರಲ್ಲಿ ಕರ್ಣ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಡೈಗೋನಲ್ ಅಂತ ಅನ್ಕೊಡ್ರಿ. ಇದ್ರದ್ದು ಎಷ್ಟು ಕೊಂಡಿದಾನ, ಉದ್ದ 17 ಸೆಂಟಿಮೀಟರ್ ಅಂತ ಕೊಂಡಿದಾನ. ಹಂಗಾದ್ರೆ ಆಯತದ ಪ್ರದೇಶ ಏರಿಯಾ ಆಮೇಲೆ ಪರಿಧಿಯನ್ನ ನಾವು ಇವಾಗ ಕಂಡಿಡ್ಬೇಕು. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಈ ತರ ಕೇಳ್ತಾರ ಅಂತಂದ್ ಹೇಳಿ. ಇಲ್ಲಿ ಏನ್ ಕೊಟ್ಟಿದಾನ, ಇದನ್ನ ಬಿ ಕೊಟ್ಟಿದಾನ. ನಮ್ಗ ಎಲ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಎಲ್ ನ ನಾವು ಕಂಡಿಡ್ಬೇಕು. ಈಗ ಡೈಗೋನಲ್ ಇದು ಫಾರ್ಮುಲಾ ಏನೈತಿ, ಡಿ ಈಕ್ವಲ್ ಟು ರೂಟ್ ಆಫ್ L² ಪ್ಲಸ್ B² ಅಂತಂದೈತೆ. ಈ ರೂಟ್ ಹೋಗ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು, ಸೊ ಅದನ್ನ ಏನಪ್ಪ ಅಂತಂದ್ ಹೇಳಿದ್ರೆ ಇದನ್ನು ಸ್ಕ್ವೇರ್ ಮಾಡ್ಕೊಬೇಕು, ಇದನ್ನು ಸ್ಕ್ವೇರ್ ಮಾಡ್ಕೊಬೇಕು. ಇದು ಹೋಗುತ್ತಾ, ಆಮೇಲೆ ಏನ್ ಉಳಿತೈತಿ, D² ಈಕ್ವಲ್ ಟು L² ಪ್ಲಸ್ B² ಅಂತಂದು ಉಳಿತೈತಿ. ಇವಾಗ ನಾವು ಹಿಂಗ ಟ್ರೈ ಮಾಡೋಣ. ಇದೇನು 17² ಐತ. ಅದಾದ ನಂತರ ನೆಕ್ಸ್ಟ್ ಇದು L² ಪ್ಲಸ್ B² ಎಷ್ಟೈತಿ, ಬಿ ವ್ಯಾಲ್ಯೂ 8². ಸೊ 8² ಆಯ್ತು. ಇದನ್ನ ಆ ಕಡೆ ತಗೊಂಡ್ಬರ್ರಿ. ಸೊ ಇದನ್ನ ಆ ಕಡೆ ತಗೊಂಡ್ಬರ್ರಿ, ಎಷ್ಟಾಗತ್ ನೋಡ್ರಿ. 17 ಇಂಟು 17 ಎಷ್ಟಾಗತ್ತ, 17 ಇಂಟು 17. ನಾನ್ ನಿಮ್ಗ ಸ್ಕ್ವೇರ್ ಮಾಡೋದು ಕೂಡ ಹೇಳ್ಕೊಟ್ರೆ ಅನ್ಕೊಂತೀನಿ. ಇಲ್ಲ ಅಂತಂದ್ ಹೇಳಿದ್ರೆ ಹಿಂಗ ಮಾಡಿ, 7 7 49, 7 1 7, 7 4 11 ಪ್ಲಸ್ 1 7 7, 1 1 1 ಅಂದ್ರೆ ಎಷ್ಟಾಯ್ತು 9, 289 ಆಯ್ತು. ಇದು 289. ಅದಾದ ನಂತರ L² ಹಂಗ ಇರ್ಲಿ. ಸೊ 8² ಅಂತಂದ್ ಹೇಳಿದ್ರೆ 64. L² ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ, 289 ಮೈನಸ್ 64 ಮಾಡ್ಬೇಕು. ಇದು 9ರಾಗ 4 ಹೋದ್ರ 5 ಉಳಿತು. ಸೊ 8ರಾಗ 6 ಹೋದ್ರೆ 2 ಉಳಿತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು 225 ಆಯ್ತು. ಎಷ್ಟಾಯ್ತು, L² ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ 225 ಆಯ್ತು. ನಮ್ಗೆ ಏನ್ ಬೇಕು, ಎಲ್ ವ್ಯಾಲ್ಯೂ ಬೇಕು. ಎಲ್ ವ್ಯಾಲ್ಯೂ ಬೇಕಂತಂದ್ ಹೇಳಿದ್ರೆ ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತ, ಸ್ಕ್ವೇರ್ ರೂಟ್ ಆಗತ್ತ. ಸ್ಕ್ವೇರ್ ರೂಟ್ ಆಫ್ 225 ಎಷ್ಟಾಗತ್ತ, ಸ್ಕ್ವೇರ್ ರೂಟ್ ಆಫ್, ನಿಮ್ಗೆ ಯಾರಿಗಾದ್ರೂ ಬಂದ್ರ ನೋಡ್ರಿ, ಬರ್ಲಿಲ್ಲ ಅಂದ್ರೆ ಓಕೆ. ಸೊ ಕೊನೆ ಸಂಖ್ಯೆ ಏನೈತಿ 5 ಅಂತಂದೈತೆ. ಕೊನೆ ಸಂಖ್ಯೆ ಬಿಡಿ ಸಂಖ್ಯೆ ಎಲ್ಲ ಎಷ್ಟೈತಿ 5 ಅಂತಂದ್ ಹೇಳಿ. 5 ಯಾವ್ದ್ರಲ್ಲೂ ಬರಂಗಿಲ್ಲ, ಒಂದ್ರಲ್ಲೇ ಬರುತ್ತ. ಅದಾದ ನಂತರ ಇದು 22 ಅಂತಂದೈತೆ. 22 ಯಾವ್ದ್ರ ನಡು ಬರುತ್ತ ನೋಡ್ರಿ, 1² ಅಂದ್ರೆ 1, 2² ಅಂದ್ರೆ 4, 3² ಅಂದ್ರೆ 9, 4² ಅಂತಂದ್ ಹೇಳಿದ್ರೆ 16, 5² ಅಂತಂದ್ ಹೇಳಿದ್ರೆ 25. 5² ಅಂತಂದ್ ಹೇಳಿದ್ರೆ 25. ಇದು ಎಷ್ಟ್ರೊಳಗಡೆ ಬರುತ್ತ, ಏನ್ ಬರುತ್ತ ಅಂತ ಚೆಕ್ ಮಾಡ್ಕೊಡ್ರಿ. ನಾನು ನಿಮ್ಗೆ ಲಾಸ್ಟ್ ಹೇಳ್ಕೊಟ್ಟೇನಲ್ಲ ಯಾವ ತರ ಏನ್ ಮಾಡ್ಕೋಬೇಕು ಅಂತಂತ ಹೇಳಿ. ಸೊ ಅದನ್ನ ಲಾಸ್ಟ್ ವಿಡಿಯೋಸ್ ನೋಡ್ಕೊಡ್ರಿ. ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 15 ಬರುತ್ತೆ. 15 ಸ್ಕ್ವೇರ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 225 ಆಗತ್ತೆ ನೋಡ್ರಿ. ನೋಡ 5 5 25, 5 1 5 7, ಎಸ್ 225 ಆಗತ್ತೆ.
ಇವಾಗ ನಮ್ದ ಎಲ್ ವ್ಯಾಲ್ಯೂ ಎಷ್ಟು ಬಂತು 15 ಅಂತಂದ್ ಬಂತು. ಎಲ್ ವ್ಯಾಲ್ಯೂ ಎಷ್ಟು ಬಂತು 15 ಅಂತಂದ್ ಬಂತು. ನಮಗೇನ್ ಕೇಳಿದಾರ ಫಸ್ಟ್ ಪೆರಿಮೀಟರ್ ಕೇಳಿದಾನ 2 ಇಂಟು ಎಲ್ ಪ್ಲಸ್ ಬಿ ಅಂತಂದ್ ಹೇಳಿ. ಸೊ 2 ಎಲ್ ಎಷ್ಟೈತಿ 15 ಐತಿ ಪ್ಲಸ್ 8 ಎಷ್ಟಾಯ್ತು 15 8 ಎಷ್ಟಾಗತ್ ನೋಡ್ರಿ 15 8 23 23 ಎರಡ್ಲೆ ಎಷ್ಟ ಅಂತಂದ್ ಹೇಳಿದ್ರೆ 46 ಆಗತ್ತ. 23 ಎರಡ್ಲೆ 46 ಸೆಂಟಿಮೀಟರ್. ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ, ಇಲ್ಲ ರಾಂಗ್ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಡ್ರಿ. 15 ಪ್ಲಸ್ 8 23 46. ನೆಕ್ಸ್ಟ್ ಏರಿಯಾವನ್ನ ಕಂಡುಹಿಡಿ ಅಂದ್ರೆ ಎಲ್ ಇಂಟು ಬಿ ಅಂತಂದ್ ಹೇಳ್ತೀವಿ. ಎಲ್ ವ್ಯಾಲ್ಯೂ ಎಷ್ಟೈತಿ 15 ಐತಿ. ಅದಾದ ನಂತರ 8. ಸೊ ಇದು ಎಷ್ಟಾಗತ್ತ ನೋಡ್ರಿ 15 ಇಂಟು 8 ಮಾಡ್ಕೊಂಡ್ರೆ 8 ಐದ್ಲೆ 40 8 ಒಂದ್ಲೆ 8. ಸೊ ಎಷ್ಟಾಗತ್ತೆ 8 4 12 120 cm² ಅಂತಂದ್ ಹೇಳಿ ನಾವು ಏರಿಯಾವನ್ನು ಕಂಡಿಡ್ಕೊಂಡ್ವಿ, ಆಮೇಲೆ ಪೆರಿಮೀಟರ್ ಕಂಡಿಡ್ಕೊಂಡ್ವಿ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗತ್ತ. ನೆಕ್ಸ್ಟ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ 260 ಸೆಂಟಿಮೀಟರ್ ಉದ್ದದ ಆಮೇಲೆ 15 ಸೆಂಟಿಮೀಟರ್ ಅಗಲದ ಕಾಲು ದಾರಿಯನ್ನ ಹಾಕಲು. ಇಲ್ಲಿ ಕ್ವಶನ್ ಐತ್ ನೋಡ್ರಿ, ಈ ತರ ಒಂದು ಕಾಲು ದಾರಿ ಐತೆ ಅಂತ ಅನ್ಕೊಳ್ರಿ. ಇದ್ರದ ಉದ್ದ ಎಷ್ಟೈತೆ ಅಂತಂದ್ ಹೇಳಿದ್ರೆ 260 ಐತಿ. ಆಮೇಲೆ ಇದ್ರದ ಅಗಲ ಎಷ್ಟೈತಿ 15 ಸೆಂಟಿಮೀಟರ್ ಆಯ್ತಾ 15 ಸೆಂಟಿಮೀಟರ್. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕಾಲು ದಾರಿನ ಹಾಕಲು ಇಟ್ಟಿಗೆಗಳನ್ನ ಯೂಸ್ ಮಾಡಿದ್ರೆ. ಇಟ್ಟಿಗೆ ಈ ತರ ಏನಂತಂದ್ ಹೇಳಿದ್ರೆ ಇಟ್ಟಿಗೆಗಳನ್ನ ಹಾಕಕ್ ಯೂಸ್ ಮಾಡಿದ್ರೆ, ಇದನ್ನ ಇಟ್ಟಿಗೆಯನ್ನ ನಾನು ಇಲ್ಲಿ ಸೈಡ್ ಬರ್ಕೋತೀನಿ. ಈ ತರ ಸಣ್ಣದ ಇಟ್ಟಿಗೆ. ಇದು ಎಷ್ಟು ಸೆಂಟಿಮೀಟರ್ ಐತಿ, ಇದು 26 ಸೆಂಟಿಮೀಟರ್ ಆಮೇಲೆ 10 ಸೆಂಟಿಮೀಟರ್ ಅಗಲ ಐತೆ. 26 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಅಗಲ ಐತೆ. ಹಂಗಾದ್ರೆ ಎಷ್ಟು ಇಟ್ಟಿಗೆಗಳು ಬೇಕು ಅಂತ ಕೇಳಿದ್ರ ಅದ್ ಹಾಕಕ್. ಅಂದ್ರ ನಾವು ಇದ್ರದ್ದು ಏರಿಯಾ ಕಾಲು ದಾರಿದ ಏರಿಯಾ ಕಂಡಿಡ್ಬೇಕು. ಏರಿಯಾ ಎಷ್ಟಾಗತ್ತ ನೋಡ್ರಿ, ದೊಡ್ಡದು ಏರಿಯಾ ಈಕ್ವಲ್ ಟು 260 ಇಂಟು 15 ಎಷ್ಟಾಗತ್ತ ಸೈಡಿಗೆ ಬರ್ಕೊಡ್ರಿ 260 ಇಂಟು 15. ಇದ್ ನೋಡ್ರಿ 5ರಿಂದ ಇಂಟು ಮಾಡ್ರಿ. 5 0 0 5 6 30 5 2 10 ಪ್ಲಸ್ 3 13 ಆಯ್ತು. ಈಗ ನಾವು 1ರಿಂದ ಮಾಡ್ಬೇಕಲ್ಲ 1 ಪ್ಲಸ್ ಕೊಡ್ಬೇಕು ಇಲ್ಲಿ. ನೆಕ್ಸ್ಟ್ ಸಂಖ್ಯೆನ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಕೊಡ್ಬೇಕು. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ 1 0 0 1 6 6 1 2 2 ನೋಡ್ರಿ ಎಷ್ಟಾಗತ್ತ 6 3 9 3900 ಆಗತ್ತೆ. ಎಷ್ಟಾಯ್ತು 3900 ಆಯ್ತು. ಸೊ ಅದೇ ತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ದೊಡ್ಡದಂತೂ ಕಂಡು ಹಿಡ್ಕೊಂಡ್ರು. ಇಷ್ಟು ಏರಿಯಾದೊಳಗಡೆ ನಾವು ಇಟ್ಟಿಗೆಯನ್ನ ಹಾಕ್ಬೇಕು ಇವಾಗ. ಬಟ್ ಅದ್ರ ಆ ಇಟ್ಟಿಗೆದ ಎಷ್ಟೈತಿ ನೋಡ್ಬೇಕಲ್ಲ. ಇವಾಗ ಇಲ್ಲಿ ಸೆಂಟಿಮೀಟರ್ ಐತು, ಇಲ್ಲಿ ಸೆಂಟಿಮೀಟರ್ ಐತಿ, ಓಕೆ ಪರವಾಗಿಲ್ಲ. ಇಲ್ಲೆಲ್ಲಾದ್ರೂ ಮೀಟರ್ ಇತ್ತು ಅಂತಂದ್ ಹೇಳಿದ್ರೆ ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಆಮೇಲೆ ಮಾಡ್ಕೋಬೇಕಾಗತ್ತ. ಇದ್ ನೋಡ್ರಿ ಇದ್ರದ್ದು ಏರಿಯಾ ಎಷ್ಟಾಗತ್ತ, ಇದು 26 ಇಂಟು 10 ಮಾಡ್ಕೊಂಡ್ರೆ ಎಷ್ಟಾಗತ್ತ 260 cm² ಅಂತಂದ್ ಹೇಳಾಗತ್ತ. ಸೊ ಇವಾಗ ನೋಡ್ರಿ ಎಷ್ಟು ಇಟ್ಟಿಗೆಗಳು ಬೇಕು, ಟೋಟಲ್ 3900 ಏನಪ್ಪಾ ಅಂದ್ರ ನಮ್ದು ಕಾಲು ದಾರಿದ ಏರಿಯಾ ಐತೆ. ಒಂದ್ ಇಟ್ಟಿಗೆದ ಏರಿಯಾ ಎಷ್ಟೈತಿ 260 ಐತಿ. ಸೊ 0 0 ಮಾಡ್ಕೊಡ್ರಿ. ಸೊ ಎಷ್ಟಾಗತ್ತ ನೋಡ್ರಿ, ಇದಂತೂ ಎಲ್ಲೋ ಒಂದ್ ಕಡೆ ಡಿವೈಡ್ ಆಗತ್ತ. 26ರಿಂದನ ಆಗತ್ತ, ಇಲ್ಲ 2ರಿಂದ ಆಗತ್ತ ನೋಡ್ರಿ. 2 ಒಂದ್ಲೆ 2 2 3 6. ಸೊ 2 ಒಂದ್ಲೆ 2 ಇಲ್ಲಿ 1 ಉಳಿತು 19 ಆಯ್ತು. 2 9 18 1 ಉಳಿತು 2 5 10. ಸೊ ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತ 13ರಿಂದನೇ ಹೋಗ್ಬೇಕು. 195 13 13 ಒಂದ್ಲೆ 13 6 ಉಳಿತು, ಕೆಳಗಡೆ 5 ಬರುತ್ತ 13 5 65 13 5 65. ಅಂದ್ರ ಟೋಟಲ್ ಆಗಿ ನಮ್ಗೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತಾವ 15 ಇಟ್ಟಿಗೆಗಳು ಬೇಕಾಗ್ತಾವ. ಎಷ್ಟ್ ಬೇಕಾಗ್ತಾವ ಅಷ್ಟು ಕವರ್ ಮಾಡಕ 15 ಇಟ್ಟಿಗೆ. ಈ ರೀತಿಯಾಗಿ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರ. ಕ್ಲಿಯರ್ ಎಲ್ರಿಗೂ? ನೋಡ್ರಿ ಎಲ್ಲಾ ಟೈಪ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕತ್ತೇವ್ ನಾವು, ಒಂದ ಅಂತಲ್ಲ. ನೆಕ್ಸ್ಟ್ ಸೇಮ್ ಅದೇ ತರ ಇನ್ನೊಂದ್ ತರ ಕೇಳ್ತಾರ, ಗಾರ್ಡನ್ ಬಗ್ಗೆ ತರ ಕೇಳ್ತಾರ. ಒಂದು ಆಯತದ ಉದ್ದ, ಇಲ್ಲಿ ನೋಡ್ರಿ ಆಯತದ ಉದ್ದ ಐತಿ. ಹಿಂಗ ಒಂದು ಆಯತದ ಉದ್ದ ಎಷ್ಟೈತಿ 58 ಐತೆ. ಆಮೇಲೆ ಅಗಲ ಎಷ್ಟೈತಿ 30 ಮೀಟರ್ ಐತೆ. ಅಗಲ ಎಷ್ಟೈತಿ 30 ಮೀಟರ್. ಸೊ ವೆಚ್ಚದಲ್ಲಿ ಹುಲ್ಲು ಹಾಸಿನ ಹೊದಿಕೆಯನ್ನ ಹಾಕ್ಬೇಕು. ಹುಲ್ಲು ಹಾಸಿನ ಹೊದಿಕೆಯನ್ನ ಹಾಕ್ಬೇಕು. ಪ್ರತಿ ಮೀಟರ್ ಸ್ಕ್ವೇರ್ಗೆ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 20 ರೂಪಾಯಿ ಐತೆ. ಪ್ರತಿ ಮೀಟರ್ ಸ್ಕ್ವೇರ್ಗೆ ಎಷ್ಟು ಅಂತಂದ್ ಹೇಳಿದ್ರೆ 20 ರೂಪಾಯಿ ಐತೆ. ಹಂಗಾದ್ರೆ ಎಷ್ಟು ದುಡ್ಡನ್ನ ಹಾಕ್ಬೇಕು ಅಂತಂದ್ ಹೇಳಿ ಕ್ವಶನ್ ಕೇಳಿದ್ರೆ, ಇವಾಗ ನಾವು ಇದ್ರದ್ದು ಏರಿಯಾ ಕಂಡು ಹಿಡಬೇಕು. ಏರಿಯಾ ಕಂಡು ಹಿಡಿದು ಇಂಟು ಮಾಡ್ಬೇಕಷ್ಟೇ. ಇಂಟು ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಬಂದ್ಬಿಡತ್ತೆ. ಇಲ್ಲಿ ನೋಡ್ರಿ ಇದ್ರದ್ದು ಏರಿಯಾ ಎಷ್ಟಾಗತ್ತ, ಈ ಏರಿಯಾದಲ್ಲಿ ಹಾಸಿನ ಒಂದ್ ಮೀಟರ್ ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಇಂಥವ್ ಎಷ್ಟು ಮೀಟರ್ ಸ್ಕ್ವೇರ್ ಆಗ್ತಾವ ಅದನ್ನ ನಾವು ಏರಿಯಾದಲ್ಲಿ ಕಂಡು ಹಿಡ್ಕೊಬೇಕು. 50 ಎಲ್ ಇಂಟು ಬಿ ಅಂತಂದ್ ಹೇಳಿ ಏರಿಯಾ ಆಗತ್ತ 58 ಇಂಟು 30 ಅಂತಂದ್ ಹೇಳಿ. 58 ಇಂಟು 30 ಅಂತಂದ್ ಹೇಳಿದ್ರೆ ನೋಡ್ರಿ ಸರ್ ನಾವು ಇದನ್ನ ಹೆಂಗ್ ಮಾಡೋದ್ರಿ ಅಂತಂದ್ ಹೇಳಿದ್ರೆ 0ದಿಂದ ಗುಣಿಸ್ರಿ. 0ದಿಂದ 5 ಗುಣಿಸ್ರೆ 0. ನೆಕ್ಸ್ಟ್ ಸಂಖ್ಯೆಯಿಂದ ಮಾಡ್ಬೇಕಲ್ಲ ಪ್ಲಸ್ ಕೊಡ್ರಿ. 3 8 24 2 ಕೈಲ ಬರುತ್ತ 3 5 15 ಪ್ಲಸ್ 2 17. ಸೊ ಎಷ್ಟಾಗತ್ತ ನೋಡ್ರಿ 1740 ಆಯ್ತು. 1740 ಮೀಟರ್ ಸ್ಕ್ವೇರ್ ಅಂತಂದ್ ಹೇಳ್ತು. ಬರದ್ರ ಪರ್ ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಐತಿ 20 ರೂಪಾಯಿ ಐತೆ. ಬಟ್ ಆದ್ರೆ ಟೋಟಲ್ ಆಗಿ 1740 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗತ್ತ
1740 ಇಂಟು 20 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡ್ರಿ ಇಂಟು ಮಾಡ್ರಿ. ಸೊ ಇದನ್ನು ಕೂಡ ಸೇಮ್ ಹಂಗೆ 1740 ಇಂಟು ಮಾಡ್ಬೇಕಂದ್ರ ಫಸ್ಟ್ ಜೀರೋದಿಂದ ಮಾಡ್ರಿ. 0 0 0 0 0 0 ಎಲ್ಲ ಜೀರೋ ಬರ್ತಾವ. ನೆಕ್ಸ್ಟ್ 2ರಿಂದ ಮಾಡ್ಬೇಕಂದ್ರೆ ಒಂದು ಪ್ಲಸ್ ಕೊಡ್ರಿ. 2 0 ಇಲ್ಲ 0, 2 4 8, 2 7 14, 2 1 2, 2 3 ಆಯ್ತು. ಇದು 0 ಬಂತು, ಇದನ್ನ ಕೂಡ್ಸ್ಕೊಳ್ರಿ 0 ಬಂತು, ಇದನ್ನ ಕೂಡ್ಸ್ಕೊಳ್ರಿ 8 ಬಂತು, ಇದನ್ನ ಕೂಡ್ಸ್ಕೊಳ್ರಿ 4 ಬಂತು, 3 ಬಂತು. ಟೋಟಲ್ ಆಗಿ 34,800 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಖರ್ಚಾಗತ್ತ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಇವಾಗೇನ್ ನಾನು ಬಿಡಿಸ್ಕೊಂಡ್ ಬಂದಲ್ಲ ಅವಾಗ್ಲಿಂದ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಈ ತರ ಬರುತ್ತೆ. ಇವಾಗ ಹೆಚ್ಚು ಮಾಡಿದ್ರೆ ಹೆಂಗ ಅಂತಂದೇಳಿ ಇಲ್ಲಿ ನಾನು 2 ಟೈಪ್ ಹೇಳ್ಕೊಡ್ತೀನಿ. ನಿಮ್ಗ ನೆನಪಿತ್ತು ಅಂದ್ರೆ ಹಂಗ್ ಮಾಡ್ರಿ, ನೆನಪಿರ್ಲಿಲ್ಲ ಅಂದ್ರೆ ಈ ತರ 2 ತರ ಮಾಡ್ಬೇಕು. ಒಂದು ಆಯತದ ಪ್ರತಿಯೊಂದು ಬದಿಯನ್ನ 20% ಹೆಚ್ಚು ಮಾಡಿದ್ವಿ ಅಂತಂದ ಹೇಳಿದ್ರೆ ಶೇಕಡಾವಾರು ಹೆಚ್ಚಳ ಎಷ್ಟಾಗತ್ತೆ ಏರಿಯಾದಲ್ಲಿ ಅಂತ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಹಿಂಗ್ ಕೇಳಿದ ತಕ್ಷಣ ಏನ್ ಮಾಡ್ಬೇಕು ನಾವು, ನಮ್ಗೇನು ಗೊತ್ತಿಲ್ಲ ಎಲ್ ಮತ್ತು ಬಿ ಅಂತಂದ ಹೇಳಿ. ಏರಿಯಾದಲ್ಲಿ ಎಷ್ಟಾಗತ್ತಂತ ಕೇಳಿದಾರೆ. ಎರಡೂ ಬದಿಯನ್ನ 20% ಹೆಚ್ಚು ಮಾಡಿದಾರೆ. ಸೊ ಫಸ್ಟ್ ಏನ್ ಮಾಡ್ಕೊಡ್ರಿ, ಎಲ್ ಈಕ್ವಲ್ ಟು 100 ಅಂತ ತಗೊಳ್ರಿ, ಬಿನು 100 ಅಂತ ತಗೊಳ್ರಿ. ಅವಾಗ ಏರಿಯಾ ಎಷ್ಟಾಗತ್ತ, ಎಲ್ ಇಂಟು ಬಿ ಮಾಡ್ರಿ ಅಂತಂದ ಹೇಳಿದ್ರ, ಎಲ್ ಇಂಟು ಬಿ ಮಾಡ್ರ 100 ಇಂಟು 100 ಮಾಡಿದ್ರಿ ಎಷ್ಟಾಗತ್ತ, 10,000 ಆಗತ್ತ. ಸೊ ಇದು ಒರಿಜಿನಲ್ ಏರಿಯಾ. ಇದು ಎಷ್ಟಾಯ್ತು, ಒರಿಜಿನಲ್ ಏರಿಯಾ. ಈಗ 20% ಎರಡು ಕಡೆ ಹೆಚ್ಚು ಮಾಡಿದಾರ ಅಂತಂದೈತೆ. ಈಗ 100ಕ್ಕೆ 20% ಹೆಚ್ಚು ಮಾಡಿದಾರ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ, 100ಕ್ಕೆ 20% ಹೆಚ್ಚು ಮಾಡಿದಾರ ಅಂತಂದ ಹೇಳಿದ್ರೆ 20 ಹೆಚ್ಚು ಮಾಡ್ಬೇಕು ಅಂದ್ರೆ 120% ಮಾಡ್ಕೊಬೇಕು. 100ಕ್ಕೆನಪ್ಪಾ ಅಂತಂದ ಹೇಳಿದ್ರೆ 120% ಹೆಚ್ಚು ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟಾಗತ್ತ ನಮ್ದು ಆನ್ಸರ್. ಅಂದ್ರ 100ಕ್ಕ 20% ಹೆಚ್ಚು ಮಾಡಿದ್ರೆ 20 ಕೂಡಿಸ್ಬೇಕಷ್ಟ. ನೀವ್ ಹೆಂಗ್ ಮಾಡ್ತೀರಿ ನಿಮ್ ಮೇಲೆ ಬಿಟ್ಟಿದ್. ಅಂದ್ರೆ ಇದು ಎಷ್ಟಾಯ್ತು, ಹೊಸಾದ್ ಬರೀರಿ. ಈಗ ಹೊಸಾದ್ ಬರೀರಿ, ಇದು 120 ಆಯ್ತು. ಈಸಿಯಾಗಿ ಆಗ್ಲಿ ಅಂತಂದ ಹೇಳಿ ಅದಕ್ಕೆ 100 ತಗೊಂಡಿದ್. ಬಿನು ಕೂಡ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 120, ಇದನ್ನು 20% ಇನ್ಕ್ರೀಸ್ ಮಾಡಿದಾರ. ಕ್ಲಿಯರ್ ಎಲ್ರಿಗೂ? ಇದು 120 ಆಯ್ತು, 120 ಸರ್ ಅದ್ ಹೆಂಗ್ರಿ, ಇದನ್ನು ಕೂಡ ಹೇಳ್ಬೇಕು ನಾನು ನಿಮ್ಗೆ. ಈಗ ನೋಡ್ರಪ್ಪ, ನಮ್ದ ಒರಿಜಿನಲ್ ಎಷ್ಟೈತಿ, 100 ಐತಿ. ಇದಕ್ 20% ಜಾಸ್ತಿ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು, ಈಗ ಬೇಡ ಹಿಂಗ ಮಾಡೋಣ. 100ಕ್ಕೆ 20% ಅಂತಂದ ಹೇಳಿದ್ರೆ ಎಷ್ಟು, 20% ಜಾಸ್ತಿ ಮಾಡ್ಬೇಕು. 20 ಡಿವೈಡೆಡ್ ಬೈ 100, ಇದು ಕ್ಯಾನ್ಸಲ್ ಇಂಟು ಕ್ಯಾನ್ಸಲ್. ಎಷ್ಟು ಜಾಸ್ತಿ ಮಾಡ್ಬೇಕು, 20 ಜಾಸ್ತಿ ಮಾಡ್ಬೇಕು. ನಮ್ದು ಒರಿಜಿನಲ್ ಎಷ್ಟೈತಿ, 100 ಐತಿ. 20 ಜಾಸ್ತಿ ಮಾಡಿದ್ರೆ ಎಷ್ಟೈತಿ, ಹೊಸದಾಗಿ 120 ಆಗತ್ತೆ. ಆ ತರ ಎರಡು ಹಂಗ್ ಮಾಡ್ಕೊಂಡು ನಾನು ಬರ್ಕೊಂಡೆ. ಇವಾಗ ಹೊಸ ಏರಿಯಾ ಎಷ್ಟಾಗತ್ತ, 120 ಇಂಟು 120 ಮಾಡ್ಕೊಂಡ್ರೆ ಅಂತಂದ ಹೇಳಿದ್ರೆ 144 ಅಂದ್ರೆ 14,400 ಬಂತು. ಇವಾಗ ಏರಿಯಾದಲ್ಲಿ ಶೇಕಡಾ ಎಷ್ಟು ಹೆಚ್ಚಾಗೈತಿ ಅಂತ ಕೇಳಿದಾರೆ. ಇವಾಗ ಶೇಕಡಾ ಎಷ್ಟಾಗೈತಿ, ಎಷ್ಟಾಗೈತಿ ಕಂಡು ಹಿಡ್ಕೋಬೇಕಂತಂದ ಹೇಳಿದ್ರೆ 14,400 ಮೈನಸ್ 10,000 ಮಾಡ್ರಿ ಅಂತಂದ ಹೇಳಿದ್ರೆ 4,400 ಹೆಚ್ಚಾಗೈತ. ಪರ್ಸೆಂಟೇಜ್ ಏರಿಯಾದಲ್ಲಿ ಹೆಚ್ಚು ಅಂತಂದ್ ಕೇಳಿದ್ರೆ ಹೆಚ್ಚು ಡಿವೈಡೆಡ್ ಬೈ ಒರಿಜಿನಲ್ ಏರಿಯಾ ಇಂಟು 100 ಮಾಡ್ಕೋಬೇಕು. ಹೆಚ್ಚು ಎಷ್ಟಾಗೈತಿ, 4,400. ಒರಿಜಿನಲ್ ಏರಿಯಾ ಎಷ್ಟೈತಿ, 10,000 ಆಯ್ತಾ, ಇಂಟು 100 ಮಾಡ್ಕೋಬೇಕು. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್. ಅಂದ್ರೆ 44% ಏನಾಗತ್ತೆ ನಮ್ದು ಏರಿಯಾದಲ್ಲಿ ಜಾಸ್ತಿ ಆಗತ್ತೆ. ಇದು ನಿಮ್ದು ಆನ್ಸರ್ ಆಯ್ತು ಸರ್. ಓಕೆ ರೀ, ಇನ್ನೂ ಈಸಿಯಾಗಿ ಯಾವ್ದಾದ್ರು ಮೆಥಡ್ ಇದಾವನ್ರಿ. ನಿಮ್ಗ ಫಾರ್ಮುಲಾ ನೆನಪು ಬರ್ಲಿಲ್ಲ ಅಂದ್ರೆ ಈ ತರ ಮಾಡ್ರಿ, ಯಾಕಂದ್ರೆ ಮಾರ್ಕ್ಸ್ ಬರ್ಬೇಕು, ಪಾಸ್ ಆಗ್ಬೇಕು. ಇಲ್ಲ ಫಾರ್ಮುಲಾ ಗೊತ್ತಾಯ್ತು ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಎ ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100 ಪರ್ಸೆಂಟೇಜ್ ಅಂತಂದೇಳಿ. ಇವಾಗ ಎ ಅಂತಂದ ಹೇಳಿದ್ರೆ ಇದ್ರದ್ದು ಪರ್ಸೆಂಟೇಜ್ ಹೆಚ್ಚು ಮಾಡಿದಾರೆ, 20% ಹೆಚ್ಚು ಮಾಡಿದಾರೆ. ಇದ್ರದ್ದು ಎಷ್ಟು ಮಾಡಿದಾರೆ, 20% ಹೆಚ್ಚು ಮಾಡಿದಾರೆ. ಇದನ್ನ ಎ ಅಂತ ತಗೊಳ್ರಿ, ಇದನ್ನ ಬಿ ಅಂತ ತಗೊಳ್ರಿ. ಇಲ್ಲಿ ನೋಡ್ರಿ ಬರ್ಕೋತೀನಿ ನೋಡ್ರಿ, ಎ ಪರ್ಸೆಂಟೇಜ್ ಎಷ್ಟು ಮಾಡಿದಾರೆ, 20 ಮಾಡಿದಾರೆ. ಬಿ ಪರ್ಸೆಂಟೇಜ್ ಎಷ್ಟು ಹೆಚ್ಚು ಮಾಡಿದಾರೆ, 20 ಮಾಡಿದಾರೆ. ಪ್ಲಸ್ 20 ಇಂಟು 20 ಡಿವೈಡೆಡ್ ಬೈ 100. ಸೊ ಇದು ಎರಡು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಎಷ್ಟಾಗುತ್ತೆ ನೋಡ್ರಿ, 20 ಪ್ಲಸ್ 20 40. 2 ಇಂಟು 2 ನೋಡ್ರಿ, ಇದು 40 ಆಯ್ತು. ಪ್ಲಸ್ ಇದು ಇಲ್ಲಿ ಎರಡು ಉಳಿದಿತ್ತು, ಇಲ್ಲಿ ಎರಡು ಉಳಿದಿತ್ತು, 2 ಅಂತಂದ ಹೇಳಿದ್ರೆ 4. ಸೊ ಟೋಟಲ್ ಆಗಿ 44 ಏನಪ್ಪಾ ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ. ಡೈರೆಕ್ಟ್ ಆನ್ಸರ್. ಈ ಫಾರ್ಮುಲಾವನ್ನ ಯೂಸ್ ಮಾಡಿ ಆಯತಕ್ಕೆ ಯೂಸ್ ಆಗತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸೊ ಆಯತಾಕಾರದ ಹುಲ್ಲಿನ ಕಥಾವಸ್ತು ಏನಂತಂದ ಹೇಳಿದ್ರೆ ಒಂದು ಹುಲ್ಲಿನ ಆಕಾರದ ಒಂದು ಏನಪ್ಪಾ ಅಂತ ಗಾರ್ಡನ್ ತರ ಏನೋ ಒಂದ್ ಅನ್ಕೊಡ್ರಿ, ಈ ತರ ಐತಿ. ಸೊ ಇದ್ರದ್ದು ಉದ್ದ ಎಷ್ಟೈತಿ, 112 ಐತೆ. ಆಮೇಲೆ ಅಗಲ ಎಷ್ಟೈತಿ, 78 ಮೀಟರ್ ಐತಿ. ಇವೆರಡು ಮೀಟರ್ ಅಲ್ಲಿ ಇದಾವೆ. ಹಂಗಾದ್ರ ಒಂದು ಪ್ಲಾಟ್ ನ ಒಳಭಾಗದಲ್ಲಿ, ಇದು ಪ್ಲಾಟ್ ನ ಒಳಭಾಗದಲ್ಲಿ 2.5 ಮೀಟರ್ ಅಗಲದ ಪ್ರಯಾಣ ಮಾರ್ಗವನ್ನ ಹೊಂದೈತೆ. ಹಂಗಾದ್ರ ಆ ಮಾರ್ಗದ ಪ್ರದೇಶವನ್ನ ಕಂಡಿಡ್ಬೇಕು. ಈಗ ನೋಡ್ರಿ, ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಗಾರ್ಡನ್ ಐತಿ. ಎಲ್ಲಾ ಗಾರ್ಡನ್ ಒಳಗಡೆ ನಿಮಗ್ ಗೊತ್ತಿರ್ತೈತಿ, ಎಲ್ಲಾ ಗಾರ್ಡನ್ ಒಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ರೋಡ್ ಅನ್ನ ಮಾಡ್ತಾರ ಈ ರೀತಿಯಾಗಿ.
ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ರೋಡ್ ಇರುತ್ತೆ. ಈಗೇನ್ ನಾನು ಶೇಡ್ ಮಾಡತ್ತಲ್ಲ, ಗಾರ್ಡನ್ ಸುತ್ತಮುತ್ತ ಈ ತರ ರೋಡ್ ಇರುತ್ತೆ, ಅದನ್ನ ಕೊಟ್ಟಿದ್ದಾರೆ ಇವಾಗ. ಸೊ ಇದ್ರದ್ದು ಅಗಲ ಎಷ್ಟೈತೆ ಅಂತಂದ್ ಹೇಳಿದ್ರೆ 2.5 ಐತೆ. ಈ ಕಡೆನೂ ಅಗಲ ಎಷ್ಟಾಗತ್ತೆ, 2.5 ಆಗತ್ತೆ. ಈ ಕಡೆ 2.5, ಎಲ್ಲಾ ಕಡೆ 2.5 ಮೀಟರ್ ಅಗಲದ್ದು ಒಂದು ಮಾರ್ಗವನ್ನ ರೆಡಿ ಮಾಡಿದ್ರೆ. ಹಂಗಾದ್ರೆ ಈ ಮಾರ್ಗದ ಏರಿಯಾ ಎಷ್ಟಾಗತ್ತ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಈ ಮಾರ್ಗದ ಏರಿಯಾ ಎಷ್ಟಾಗತ್ತ ಅಂತ ಕೇಳಿದಾರೆ. ಇವಾಗ ನಾವೇನ್ ಮಾಡ್ಕೊಬೇಕು, ಸಿಂಪಲ್ ಆಗೈತೆ, ಬಾಳ ಟೆನ್ಷನ್ ತಗೊಳಂಗಿಲ್ಲ. ಈಗ ಹೊರಗಡೆದ ಏರಿಯಾ ಗೊತ್ತಿರ್ತೈತಿ ನಮ್ಗೆ. ಈಗ ಒಳಗಡೆದ ಏರಿಯಾ, ಇದ್ರದ್ದು ಏರಿಯಾ ಗೊತ್ತಾಗ್ಬೇಕಲ್ಲ. ಈ ಹೊರಗಡೆದ ಏರಿಯಾ ಒಳಗಡೆ ಇದ್ರದ್ದು ಏರಿಯಾ ನಾವು ಮೈನಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಉಳಿದಿದ್ದೇನು ಆ ಮಾರ್ಗದ ಆದಿ ಆಗತ್ತ. ಈಗ ಇದ್ರದ್ದು ಅಗಲ ಎಷ್ಟಾಗತ್ತ, ಇಲ್ಲಿ ಮೇಲ್ಗಡೆ 2.5 ಬಿಡಬೇಕು, ಕೆಳಗಡೆ 2.5 ಬಿಡಬೇಕು. ಅಂದ್ರ 78 ಮೈನಸ್ ಈ ಕಡೆ ಮೇಲ್ಗಡೆ 2.5 ಬಿಟ್ರಿ, ಕೆಳಗಡೆ 2.5 ಬಿಟ್ರಿ ಅಂದ್ರೆ 5 ಬಿಡ್ಬೇಕು. ಅಂದ್ರೆ ಹೊಸದು ಅಗಲ ಎಷ್ಟಾಗತ್ತ, 73 ಆಗತ್ತ. ಈ ಕಡೆ 2.5, ಈ ಕಡೆ 2.5 ಬಿಟ್ವಿ ಅಂದ್ರೆ 78 ಒಳಗಡೆ -5 ಮಾಡ್ಕೊಂಡ್ರೆ 73 ಬಂತು. ಸೇಮ್ ಅದೇ ತರ ಈಗ ಇದು ಉದ್ದ ಎಷ್ಟಾಗತ್ತೆ ನೋಡೋಣ. ಈ ಕಡೆ 2.5 ಬಿಡ್ಬೇಕು, ಈ ಕಡೆ 2.5 ಬಿಡ್ಬೇಕು. ಅಂದ್ರೆ ಟೋಟಲ್ ಆಗಿ 5 ಬಿಡ್ಬೇಕು. ಅಂದ್ರೆ 112 5 ಬಿಟ್ರಿ ಅಂದ್ರೆ ಎಷ್ಟಾಗತ್ತ, 107 ಆಗತ್ತ. ಎಷ್ಟಾಗತ್ತ, 107 ಆಗತ್ತ. ಸೊ ಇವಾಗ ನಾವು ಏನ್ ಮಾಡೋಣ, ಮೇಲ್ಗಡೆದ ಏರಿಯಾ, ಇದ್ರದ್ದು ಏರಿಯಾವನ್ನ ಕಂಡುಹಿಡ್ಕೊಳ್ಳೋಣ. ದೊಡ್ಡ ಏರಿಯಾ ಎಷ್ಟೈತಿ, 112 ಇಂಟು 78, ಎಲ್ ಇಂಟು ಬಿ ಅಂತಂತ ಹೇಳ್ತೀವಲ್ಲ, ಎಲ್ ಇಂಟು ಬಿ. 112 78 ಇಂಟು ಮಾಡ್ರಿ 102 78. ಇಲ್ಲೇ ಇಂಟು ಮಾಡೋದು ಕಲ್ತ್ ಬಿಡ್ರೋ. ಫಸ್ಟ್ 1ರಿಂದ ಮಾಡೋಣ, 8ರಿಂದ ಮಾಡೋಣ. 8ರಿಂದ 8 16 ಆಗತ್ತ. 8 ಒಂದ್ಲೆ 8 ಪ್ಲಸ್ 1 9, 8 ಒಂದ್ಲೆ 8. ಸೊ ನೆಕ್ಸ್ಟ್ ಸಂಖ್ಯೆಯಿಂದ ಮಾಡ್ಬೇಕಲ್ಲ, ಅವಾಗ ಒಂದು ಪ್ಲಸ್ ಅನ್ನ ಇಲ್ಲಿಡಬೇಕು, ಒಂದು ಪ್ಲೇಸ್ ಅನ್ನ ಬಿಡಬೇಕು. ನೆಕ್ಸ್ಟ್ 7ರಿಂದ ಮಾಡ್ರಿ. 7 14, ಒಂದ್ ಕೈಲ ಬರುತ್ತಾ. 7 ಒಂದ್ಲೆ 7 ಪ್ಲಸ್ 1 8, ಆಮೇಲೆ 7 ಒಂದ್ಲೆ 7. ಇದ್ರ ಕೆಳಗಡೆನ ಬರ್ಕೋಬೇಕು ಪ್ರಾಪರ್ ಆಗಿ. ಸೊ 6 ಆಯ್ತು, ಇದು 9 4 13 ಆಯ್ತು, 8 8 16 17, ಆಮೇಲೆ 8 8 16 17, ಒಂದ್ ಕೈಲ ಬರುತ್ತಾ, 7 1 8. ಅಂದ್ರೆ ಹೊಸದ್ ಎಷ್ಟಾಯ್ತು, 8736 ಆಯ್ತು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನು ಒಳಗಡೆದ್ ಕಂಡಿಡಿಯೋನು. ಒಳಗಡೆದ್ ಸ್ಮಾಲ್ ಎ ಅಂತ ಅನ್ಕೊಡ್ರಿ. ಇದು ಎಲ್ ಇಂಟು ಬಿ ಅಂತಂದ ಹೇಳಿದ್ರೆ ಎಷ್ಟು, 107 ಇಂಟು 73. ಸೇಮ್ ಅದೇ ತರ ಮಾಡ್ರಿ, 107 ಇಂಟು 73. ಫಸ್ಟ್ 3ರಿಂದ 3 7 21, 3 0 0 ಪ್ಲಸ್ 2 ಅಂತಂದ ಹೇಳಿದ್ರೆ 2 ಆಯ್ತು. 3 ಒಂದ್ಲೆ 3 ಪ್ಲಸ್ ಮಾಡ್ಕೋಬೇಕು. 1 ಏನಂತಂದ ಹೇಳಿದ್ರೆ ಪ್ಲೇಸ್ ಬಿಡಬೇಕು. ಇಲ್ಲಿ ನೆಕ್ಸ್ಟ್ ಸಂಖ್ಯೆನ ಮಾಡತ್ತೀವಿ. 7 7 49, 7 0 0 4 ಬಂತು. 7 ಒಂದ್ಲೆ 7 ಎಷ್ಟಾಯ್ತು, 1 9 2 11, 3 4 7 8 7, 7811 ಆಗತ್ತ. ಈಗ ಹೊರಗಡೆದ ಎಷ್ಟೈತಿ, 8736. ಇದು ಒಳಗಡೆದ ಎಷ್ಟೈತಿ, 7811. ಮೈನಸ್ ಮಾಡ್ಕೊಡ್ರಿ, 5 ಉಳಿತು, ಇಲ್ಲಿ 2 ಉಳಿತು. ಸೊ 17 8 ಕಳೆದ್ರೆ 9. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂದ್ರೆ 925 ಮೀಟರ್ ಸ್ಕ್ವೇರ್ ಇತರದ ಅಗಲ ಆಗತ್ತ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಲ್ಲಾ ಟೈಪ್ಸ್ ಕ್ವಶನ್ಸ್ ಗಳನ್ನ ನಾನು ಮಾಡಿದಿನಪ್ಪ. ಇನ್ ನೋಡ್ರಿ ನೆಕ್ಸ್ಟ್ ಕ್ವಶನ್. ಈಗ ಒಂದು ಆಯತದ ಉದ್ದ ಐತೆ, ಆಮೇಲೆ ಅಗಲ ಐತೆ, ಎಲ್ ಬಿ ಐತೆ. ಕ್ರಮವಾಗಿ ಇದನ್ನ 8% ಜಾಸ್ತಿ ಮಾಡ್ತಾರ, ಇದನ್ನ 5% ಜಾಸ್ತಿ ಮಾಡ್ತಾರ. ಹಂಗಾದ ಆಯತದ ಪ್ರದೇಶ ಶೇಕಡಾವಾರು ಎಷ್ಟು ಹೆಚ್ಚಾಗತ್ತ ಅಂತ ಕೇಳಿದಾರೆ. ನಮ್ದು ಫಾರ್ಮುಲಾ ಏನು, ಇಲ್ಲಿ ಎರಡನ್ನೂ ಹೆಚ್ಚು ಮಾಡಿದಾರ. a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಸೊ ಇದನ್ನ a ಅಂತ ತಗೊಳ್ರಿ, ಇದನ್ನ b ಅಂತ ತಗೊಳ್ರಿ. 8 ಪ್ಲಸ್ 5 ಪ್ಲಸ್ 8 ಇಂಟು 5 ಡಿವೈಡೆಡ್ ಬೈ 100 ಅಂತ ಹೇಳಿ. 5 ಒಂದ್ಲೆ 5 20. ನೆಕ್ಸ್ಟ್ ನೋಡ್ರಿ, 4 2 8 4 5 20, 4 2 8 4 5 20. ಸೊ ಇದೆಷ್ಟಾಗತ್ತ, ಕೂಡಿಸಿದ್ರೆ 13 ಆಯ್ತು. ಪ್ಲಸ್ ಇದನ್ನ 2 ಡಿವೈಡೆಡ್ ಬೈ 5 ಮಾಡ್ರೆ ಎಷ್ಟಾಗತ್ತ, 0.4 ಬರುತ್ತೆ. ಸೊ ನಾವು ಟೋಟಲ್ ಆಗಿ ಕೂಡಿಸಿದ್ವಿ ಅಂತಂದ್ರೆ 13.4% ಜಾಸ್ತಿ ಆಗತ್ತ ಅಂತಂದೇಳಿ ಕೊಟ್ಟಿದ್ದಾರೆ. ಸರ್ ಇವಾಗ ಒಂದು ಟೈಮ್ ಕ್ವಶನ್ಸ್ ಗಳು ಬರ್ತಾವ. ಈಗ ಸರ್ ಒಂದು ಜಾಸ್ತಿ ಮಾಡ್ತಾರ, ಉದ್ದವನ್ನ ಜಾಸ್ತಿ ಮಾಡ್ತಾರ, ಆಮೇಲೆ ಅಗಲವನ್ನ ಕಮ್ಮಿ ಮಾಡ್ತಾರ. ಅವಾಗ ಹೆಂಗ್ರಿ, ಅದನ್ನ ನಾನು ಹೇಳ್ಕೊಡ್ತೇನೆ ಆಮೇಲೆ. ಇನ್ನೊಂದು ಕ್ವಶನ್ ಐತಿ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಂಡು. ಒಂದು ಈ ತರನು ಕೊಡ್ತಾರಪ್ಪ, 3:2 ಇದ್ರಲ್ಲಿ ಕೊಡ್ತಾರ. ಒಂದು ಆಯತದ ಉದ್ದ, ಈ ತರ ಆಯತ ಐತೆ, ಇದ್ರದ್ದು ಉದ್ದ ಮತ್ತು ಅಗಲ ಅಂತ ಅನ್ಕೊಡ್ರಿ. ಉದ್ದ ಯಾವ ಅನುಪಾತದಲ್ಲಿ ಐತಿ, 3:2 ಅನುಪಾತದಲ್ಲಿ ಇರ್ತಾವ. ಹಂಗಾದ್ರ ಅಗಲವನ್ನ ಸೇಮ್ ಇಟ್ಕೊಂಡು, ಒಂದೇ ರೀತಿ ಇಟ್ಕೊಂಡು ಉದ್ದವನ್ನ 5 ಮೀಟರ್ ಜಾಸ್ತಿ ಮಾಡಿದ್ವಿ ಅಂತಂದ ಹೇಳಿದ್ರ ಅವಾಗ ಒಂದು ಹೊಸ ಪ್ರದೇಶ ಬರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಈ ತರ ಐತಿ, ಇದನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಈ ಉದ್ದಕ್ಕೆ ಏನಂತಂದ ಹೇಳಿದ್ರೆ +5 ಜಾಸ್ತಿ ಮಾಡ್ತಾರ. ಇದು ಅಗಲ ಎಷ್ಟೈತಲ್ಲ ಇದನ್ನ ಹಂಗೆ ಇಟ್ಕೊಂತಾರ, ಈ ಅಗಲವನ್ನ ಹಂಗೆ ಇಟ್ಕೊಂತಾರ.
ಅವಾಗ ಇದ್ರದ್ದು ಏರಿಯಾ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 2600 ಬರುತ್ತೆ. ಹಂಗಾದ್ರ ಮೂಲ ಆಯತದ ಪರಿಧಿ ಎಷ್ಟು ಸುತ್ತಳತೆಯನ್ನ ಕಂಡಿಡಿಬೇಕು. ಇದನ್ನ ಸುತ್ತಳತೆಯನ್ನ ಕಂಡಿಡಿಬೇಕು. ಇವಾಗ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, ಬರ್ಕೋಬೇಕು. ಇದನ್ನ ಈ ತರ ಕೊಟ್ಟಿದ್ದಾನಲ್ಲ, ಸೊ ಇದನ್ನ ಎಕ್ಸ್ ಕಂಪೇರ್ ಮಾಡ್ರಿ, ಕಂಪೇರ್ ಮಾಡ್ರಿ. ಅವಾಗ ಇದನ್ನ ಎಲ್ ಅಂತ ತಗೊಳ್ರಿ, ಇದನ್ನ ಬಿ ಅಂತ ತಗೊಳ್ರಿ. ಇದನ್ನ ಬಿ ತಗೊಂಡು ಎಕ್ಸ್ ಕಂಪೇರ್ ಮಾಡ್ರೆ ಎಲ್ ಈಕ್ವಲ್ ಟು ಎಷ್ಟಾಯ್ತು 3x, ಬಿ ಈಕ್ವಲ್ ಟು ಎಷ್ಟಾಯ್ತು 2x ಆಯ್ತು. ಎಲ್ 3x, ಬಿ 2x ಆಯ್ತು. ಸೊ ಇವಾಗ ಹಿಂಗ್ ನಾವು ಮಾಡೋಣ. ಇಲ್ಲಿ ಏನಾಗತ್ತೆ, ಹೊಸದ್ರಲ್ಲಿ ನೋಡ್ರಿ ಎಲ್ ವ್ಯಾಲ್ಯೂ ಎಷ್ಟೈತಿ 3x ಐತಿ. ಹೊಸದ ಮಾಡಿದಾಗ +5 ಮಾಡಿದಾರೆ. ಬಿ ವ್ಯಾಲ್ಯೂನ ಹಂಗ ಇಟ್ಕೊಂಡಿದ್ದಾರೆ, ಅಗಲವನ್ನ ಜಾಸ್ತಿ ಮಾಡಿಲ್ಲ, 2x ಅಂತ ಹಂಗ ಇಟ್ಕೊಂಡಿದ್ದಾರೆ. ಇದನ್ನ ನಾವು ಏರಿಯಾ ಕೊಟ್ಟಿದ್ದಾನಲ್ಲ, ಏರಿಯಾ ಈಕ್ವಲ್ ಟು ಏನಂತ ಬರ್ಕೋಬೇಕು, ಎಲ್ ಇಂಟು ಬಿ ಅಂತಂದ ಹೇಳಿ. ಸೊ ಅದೇ ತರ ಬರ್ಕೊಡ್ರಿ ಇಲ್ಲಿ. ಸೊ ಎಷ್ಟಾಗತ್ತೆ ನೋಡ್ರಿ, 3x + 5 ಎಲ್ ವ್ಯಾಲ್ಯೂ ಇಂಟು ಬಿ ವ್ಯಾಲ್ಯೂ ಎಷ್ಟೈತಿ 2x ಈಕ್ವಲ್ ಟು ಎಷ್ಟೈತಿ 2600 ಅಂತಂದೈತೆ. ಇಂಟು ಮಾಡ್ಕೊಳ್ರಿ, ಇಲ್ಲಿ 2x ಅನ್ನ ಇಂಟು ಮಾಡ್ರಿ, 3x ಮಾಡ್ರಿ ಅಂತಂದ್ ಹೇಳಿದ್ರೆ 6x² ಆಯ್ತು, ಪ್ಲಸ್ 2x ಇಂಟು 5 ಅಂತಂದ್ ಹೇಳಿದ್ರೆ 10x ಆಯ್ತು. ಇದು ಎಷ್ಟಾಯ್ತು 2600 ಆಯ್ತು. ಇಲ್ಲಿ ನೋಡ್ರಿ, ಇದು 2 3 6 ಆಗತ್ತ, ಇದು 2 5 10 ಆಗತ್ತ, 2 13 2600 ಆಗತ್ತ. 3x² ಏನ್ ಉಳಿತು 5x ಉಳಿತು, ಈಕ್ವಲ್ ಟು 1300 ಅಂತಂದು ಉಳಿತು. ಇದನ್ನ ಆ ಕಡೆ ತಗೊಳ್ರಿ, 3x² + 5x ಮೈನಸ್ 1300 ಆಗತ್ತ. ಇವಾಗ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಬೇಕು. ಇದನ್ನ ನಾವು ಏನಂತ ಕರಿತೀವಿ, ಸಮೀಕರಣವನ್ನ ಸರಿದೂಗಿಸ್ಕೊಂಡು ಮಾಡೋ ಇದು ಬರುತ್ತೆ. ಕೂಡಿಸಿದ್ರೆ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ 5x ಬರ್ಬೇಕು. ಅದನ್ನ ಎರಡು ಇಂಟು ಮಾಡಿದ್ವಿ ಅಂತಂದ್ ಹೇಳಿದ್ರೆ -1300 ಅಂತಂದ್ ಹೇಳಿ ಬರ್ಬೇಕು. ಅಂತ ವ್ಯಾಲ್ಯೂಗಳು ಏನಾಗ್ತಾವ ಅಂತಂದ್ ಹೇಳಿದ್ರೆ 1300 ಅಲ್ಲ, ಇವನ್ನೆರಡು ಕೂಡಿಸ್ಕೋಬೇಕು, ಇವನ್ನೆರಡು ಗುಣಿಸ್ಕೋಬೇಕು. ಕೂಡಿಸಿದ್ರ 5 ಬರ್ಬೇಕು, ಗುಣಿಸಿದ್ರ 1300 ಇಂಟು 300 3900 ಅಂತಂದ್ ಹೇಳಿ ಬರ್ಬೇಕು. ಸೊ ಅಂತ ವ್ಯಾಲ್ಯೂಗಳು ಯಾವ್ಯಾವ ಅದಾವ ಅಂತಂದ್ ಹೇಳಿದ್ರೆ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ ಇದ್ರಲ್ಲಿ ಹೇಳೋಕೆ. ಸೊ 60 ಆಮೇಲೆ 65 ಮಾಡ್ಕೊಬೇಕು. 60 and 65 ಮಾಡ್ಕೊಂಡ್ರಿ ಅಂತ ಇದನ್ನ ಗುಣಿಸಿದ್ರಿ ಅಂತಂದ್ ಹೇಳಿದ್ರೆ ಈ ವ್ಯಾಲ್ಯೂ ಬರುತ್ತಾ. ಆಮೇಲೆ -60 + 65 ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ 5 6 ಬರುತ್ತೆ. ಇದನ್ನ ಹೆಂಗ್ ಬರ್ಕೋತೀನಿ, 3x² - 60x + 65x. ಇದನ್ನ ಸಾಲ್ವ್ ಮಾಡಿದ್ರೆ ನನಗೆ ಏನ್ ಬರುತ್ತೆ 5x ಅಂತಂದ್ ಬರುತ್ತೆ, -1300 ಅಂತಂದ್ ಹೇಳಿ 0. ಇಲ್ಲಿ 3x ಕಾಮನ್ ಆಗತ್ತೆ ನೋಡ್ರಿ, ಈ ಎರಡರಲ್ಲಿ 3x ಕಾಮನ್ ತಗೊಂಡೆ ಏನ್ ಉಳಿತು, ಇಲ್ಲಿ x ಉಳಿತು, ಇಲ್ಲಿ ಎಷ್ಟು ಉಳಿತು -60 ಉಳಿತು, ಪ್ಲಸ್ 65 ಕಾಮನ್ ಆಗತ್ತ, ಇಲ್ಲಿ ಏನು ಉಳಿಯುತ್ತೆ x - 60 ಉಳಿಯುತ್ತೆ. ಇಲ್ಲಿ ನೋಡ್ರಿ, ಒಂದು 3x + 65 = 0 ಆಗತ್ತ, ಇನ್ನೊಂದು x - 60 = 0 ಆಗತ್ತ. ಇವಾಗ ಇದನ್ನ ನಾವು ಆ ಕಡೆ ಕಳಿಸಿದ್ವಿ ಅಂತಂದ್ ಹೇಳಿದ್ರೆ -65 ಆಯ್ತು. ಇದು ಬರುದಿಲ್ಲ, ಮೈನಸ್ದಾಗ ಇರಂಗಿಲ್ಲ ಯಾವುದೇ ಅಳತೆಗಳು. ಇದನ್ನ ಆ ಕಡೆ ಕಳಿಸಿದ್ರೆ +60 ಆಗತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 60 ಆಯ್ತು. ನಾವು ತಗೊಂಡಿದೀವಲ್ಲ ಎಲ್ ಈಕ್ವಲ್ ಟು 3x ಅಂತಂದೈತೆ, ಬಿ ಈಕ್ವಲ್ ಟು 2x ಅಂತಂದೈತೆ. ಎಲ್ ವ್ಯಾಲ್ಯೂ ಎಷ್ಟಾಯ್ತು 3 6 18, 3x 3 × 60 ಅಂದ್ರೆ 180. ಬಿ ವ್ಯಾಲ್ಯೂ ಎಷ್ಟಾಯ್ತು 120 ಆಯ್ತು. ನಮಗೇನ್ ಹೇಳಿದಾರ, ಪರಿಧಿಯನ್ನ ಕೇಳಿದಾರ, ಪಿ ಈಕ್ವಲ್ ಟು, ಸೊ 2 × L + P. ಸೊ 2 × 180 + 120 ಅಂತಂದೇಳಿ ಎಷ್ಟಾಗತ್ತೆ ನೋಡ್ರಿ, 120 280 300 ಆಯ್ತು. 300 × 2 ಅಂತಂದ್ ಹೇಳಿದ್ರೆ 600 cm² ಅಂತಂದ್ ಹೇಳಿ ನಮ್ದು ಏನಾಗತ್ತ ಆನ್ಸರ್ ಆಗತ್ತೆ. ಈ ರೀತಿಯಾಗಿ ಮಾಡ್ಕೊಬೇಕು. ಸರ್ ನಾವು ಆಗ್ಲೇ ಏನು ಹೇಳಿದ್ವಲ್ಲ, ಒಂದು ಉದ್ದವನ್ನ ನೀವೇನ್ ಮಾಡ್ಕೊಳ್ರಿ ಅಂತಂದ್ ಹೇಳಿದ್ರ, ಫಾರ್ ಎಕ್ಸಾಂಪಲ್ ಉದ್ದವನ್ನ ಒಂದು ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಕೊಡ್ಬೇಕು ನಿಮ್ಗೆ ಇವಾಗ. ನೀವು ಮೊದ್ಲ ಉದ್ದ ಅಗಲ ಅಂತ ಕೊಟ್ಟಿರ್ತಾರ, ನಾವು ನೆಕ್ಸ್ಟ್ ಉದ್ದವನ್ನ 15% ಕಡಿಮೆ ಮಾಡಿ ಅದಾದ ನಂತರ ಅಗಲವನ್ನ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ 25% ಜಾಸ್ತಿ ಮಾಡ್ತೀವಿ. ಅವಾಗ ಜಾಸ್ತಿ ಮಾಡಿದಾಗ ಏರಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗತ್ತಾ ಅಥವಾ ಜಾಸ್ತಿ ಆಗತ್ತಾ ಅಂತಂದೇಳಿ ನಾವು ಇವಾಗ ನೋಡ್ಕೊಬೇಕು. ಸೊ ಇಲ್ಲಿ ನಮ್ದು ಏನ್ ಮಾಡ್ಕೊಬೇಕು, ಇವಾಗ ಸೇಮ್ ಅದೇ ತರ ಕಮ್ಮಿ ಅಂದ ತಕ್ಷಣ, ಜಾಸ್ತಿ ಅಂದ ತಕ್ಷಣ ಇದನ್ನ ಎ ಅಂತ ಅನ್ಕೊಡ್ರಿ, ಇದನ್ನ ಬಿ ಅಂತ ಅನ್ಕೊಡ್ರಿ. ಎ ವ್ಯಾಲ್ಯೂನ ನಾವು ಹೆಂಗ್ ಬರ್ಕೋಬೇಕಂತಂದ್ ಹೇಳಿದ್ರೆ, ಕಮ್ಮಿ ಅಂತಂದ್ ಹೇಳಿದ್ರೆ ಮೈನಸ್ ಅಂತಂದ್ ಬರ್ಕೋಬೇಕು, -15 ಆಯ್ತು. ಜಾಸ್ತಿ ಅಂತಂದ್ ಹೇಳಿದ್ರೆ ಬಿ ವ್ಯಾಲ್ಯೂ ಏನು, ಜಾಸ್ತಿ ಅಂತಂದ್ ಹೇಳಿದ್ರೆ ಹೆಚ್ಚು ಅಂತಂದ್ ಹೇಳಿದ್ರೆ ಅದು ಪ್ಲಸ್ ಅಲ್ಲೇ ಇರ್ಬೇಕು, +25. ಕಡಿಮೆ ಅಂತಂದ್ ಹೇಳಿದ್ರೆ ಮೈನಸ್ ತಗೋಬೇಕಷ್ಟ. ಈಗ ಏನಾಗತ್ತ, a + b × AB / 100 ನಮ್ದು ಫಾರ್ಮುಲಾ. ಎ ವ್ಯಾಲ್ಯೂ ಎಷ್ಟೈತಿ 15 -15, ಬಿ ವ್ಯಾಲ್ಯೂ ಪ್ಲಸ್ ಐತಿ +25 ಬರ್ಕೊಂಡ, ಇಂಟು ಈ ಬ್ರಾಕೆಟ್ ಹಾಕ್ತೀನಿ ನೋಡ್ರಿ, ಮೈನಸ್ ವ್ಯಾಲ್ಯೂ ಐತೆ, -15 × 25 / 100 ಅಂತಂದೇಳಿ. 25 1 25 4 ಏನ್ ಉಳಿತು, ಇದನ್ನೆರಡು ಮೈನಸ್ ಮಾಡ್ರಿ,
25ರಾಗ 15 ಕಳೆದ್ರೆ ಎಷ್ಟು ಉಳಿತು? 10 ಉಳಿತು. 10 ಪ್ಲಸ್ ಸಾರಿ 10 ಇದು ಇಂಟು ಸೊ ಇಲ್ಲೇನು ಉಳ್ದೈತೆ? -15 ಡಿವೈಡೆಡ್ ಬೈ 4 ಉಳ್ದೈತೆ. -15 ಡಿವೈಡೆಡ್ ಬೈ 4 ಅಂತಂದ್ ಹೇಳಿ ಉಳ್ದೈತೆ. ಇಲ್ಲಿ ಇಂಟು ಬರುತ್ತಾ ಪ್ಲಸ್ ಬರುತ್ತೋ? ಇಲ್ಲೂ ಕೂಡ ಪ್ಲಸ್ ಬರುತ್ತೆ, ಇಲ್ಲೂ ಕೂಡ ಪ್ಲಸ್, ಎಲ್ಲ ಕಡೆ ಪ್ಲಸ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನಾನು ಕನ್ಫ್ಯೂಸ್ ಆದೆ. ಪ್ಲಸ್ ಬರುತ್ತೆ. ಎಸ್, ಅವ್ರು ಏನ್ ಕೊಟ್ಟಿದಾರಲ್ಲ ಹಂಗ್ ಬರ್ಕೊಂಡ್ವಿ. ಇದು -15, 25, -15, 25 ಒಂದ್ಲೆ 25 ನಾಲ್ಕಲೆ ಏನೇನು ಉಳಿತು? -15 ಉಳಿತು, ಪ್ಲಸ್ 25 ಉಳಿತು. ಇದು ಹೊರಗಡೆ ಬಂತಂತ ಹೇಳಿದ್ರೆ ಮೈನಸ್ ಮತ್ತು ಪ್ಲಸ್ ಇಂಟು ಮಾಡ್ರೆ ಏನಾಗತ್ತ? ಮೈನಸ್ ಅಂತಂದ್ ಬರುತ್ತೆ. ಏನ್ ಉಳಿತು ಇಲ್ಲಿ? -15 ಡಿವೈಡೆಡ್ ಬೈ 4. ಇವೆರಡೂನು ನಾವು ಸಾಲ್ವ್ ಮಾಡ್ಕೊಂಡ್ಬಿಡ್. 15ರಾಗ 25 ಆತ, ಸಾರಿ 25ರಾಗ 15 ಕಳೆದ್ರೆ ಎಷ್ಟು ಉಳಿತು? 10 ಉಳಿತು. -15 ಡಿವೈಡೆಡ್ ಬೈ 4. ಇದು ಕೆಳಗಡೆ 1 ಅಂತಂದಿರುತ್ತೆ. ಲಸ ತಕೊಂಡ್ರೆ ಎಷ್ಟಾಗತ್ತೆ? 4 ಆಯ್ತು. 1 4 4, ಸೊ ಅಂದ್ರೆ 40 ಮೈನಸ್ 15 ಎಷ್ಟು ಉಳಿತು ಇವಾಗ? 25 ಡಿವೈಡೆಡ್ ಬೈ 4 ಅಂತಂದು ಉಳಿತು. 25 ಡಿವೈಡೆಡ್ ಬೈ 4 ಮಾಡ್ರಿ. 4 1 4 6 24, 1 ಉಳಿತು. ಪಾಯಿಂಟ್ ಕೊಡ್ರಿ, 0 ಬಂತು. 4 2 8, ಸೊ ಕೆಳಗಡೆ 2 ಬಂತು, 0 ತಗೊಳ್ರಿ. 4 5 ಅಂದ್ರ 6.25% ಅಷ್ಟು ಏನಾಗತ್ತಂದ್ರ ಏರಿಯಾ ಜಾಸ್ತಿ ಆಗತ್ತ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತ. ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರ. ಸೇಮ್ ಇದೇ ತರ ಕ್ಲಾಸ್ ಅನ್ನ ನಾನು ಸ್ಕ್ವೇರ್ ಅಲ್ಲಿ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.